ಫ್ರೆಂಡ್ಸ್, ನಿಮ್ಮ ಫೋನಲ್ಲಿ ಸ್ಟೋರೇಜ್ ಫುಲ್ ಆಗಿತ್ತಂದರೆ ಫೋಟೋ ಮತ್ತು ವಿಡಿಯೋ ಡಿಲೀಟ್ ಮಾಡದೆ ಸ್ಟೋರೇಜನ್ನು ಹೇಗೆ ಖಾಲಿ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ನೀವು ಸ್ಟೋರೇಜ್ ಫುಲ್ ಆಯ್ತಂದರೆ ನೀವು ಆ್ಯಪ್ ಇನ್ಸ್ಟಾಲ್ ಮಾಡ್ಕೋದ್ರೆ ಆ್ಯಪ್ ಇನ್ಸ್ಟಾಲ್ ಆಗಲ್ಲ. ನಿಮ್ಮ ಮೊಬೈಲ್ ಕ್ಯಾಮ್ರಾದಿಂದ ಫೋಟೋ ತೆಗೆದ್ರೆ ಫೋಟೋನ ಬರಲ್ಲ. ಮತ್ತು ಯಾವನ ಫೈಲ್ ಡೌನ್ಲೋಡ್ ಮಾಡಿದ್ರೆ ಫೈಲೇ ಡೌನ್ಲೋಡ್ ಆಗಲ್ಲ. ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಇದೆಲ್ಲ ಪ್ರಾಬ್ಲಮ್ನ ಹೇಗೆ ಕ್ಲಿಯರ್ ಮಾಡೋದಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. ನಿಮ್ಮ ಸ್ಟೋರೇಜನ್ನು ಡಿಲೀಟ್ ಮಾಡದೆ ಹೇಗೆ ಫ್ರೀ ಮಾಡೋದಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. ನಾನು ಹೇಳೋ ಸೆಟ್ಟಿಂಗ್ ಫಾಲೋ ಮಾಡಿ ಕೆಲವೊಂದು ಸೆಟ್ಟಿಂಗ್ ಮಾಡಿ ನಿಮ್ಮ ಮೊಬೈಲ್ದಲ್ಲಿ ಸ್ಟೋರೇಜ್ ಫುಲ್ ಆಗೋದನ್ನು ಕಂಟ್ರೋಲ್ ಆಗುತ್ತೆ. ಈ ವಿಡಿಯೋ ಪೂರ್ತಿ ನೋಡಿ ಅಂದರೆ ಅರ್ಥ ಆಗುತ್ತೆ. ಕೆಲವೊಂದು ಸೆಟ್ಟಿಂಗ್ ಗೊತ್ತಿರೋ ಇರ್ತವೆ ನಿಮ್ಗೆ, ಕೆಲವೊಂದು ಗೊತ್ತಿರಲಾರ್ದಿರ್ಬೋದು. ಇವಾಗ ಫಸ್ಟು ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ಮೇಲೆ 3 ಲೈನ್ ಕಾಣ್ತಲ್ಲ, ರೈಟ್ ಸೈಡ್ ಮೇಲೆ 3 ಲೈನ್ ಕಾಣ್ತಲ್ಲ, ಆ 3 ಲೈನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಮೇಲಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಸ್ಟೋರೇಜ್ ಆ್ಯಂಡ್ ಡಾಟಾ ಅಂತಿದೆಯಲ್ಲ, ಸ್ಟೋರೇಜ್ ಆ್ಯಂಡ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಯೂಸಿಂಗ್ ಮೊಬೈಲ್ ಡಾಟಾ ಅಂತಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ, ಫೋಟೋ, ಆಡಿಯೋ, ವಿಡಿಯೋ, ಡಾಕ್ಯುಮೆಂಟ್ ಅಂತ, ಅವೆಲ್ಲ ರೈಟ್ ಮಾರ್ಕ್ನ ಕ್ಯಾನ್ಸಲ್ ಮಾಡಿ. ರೈಟ್ ಮಾರ್ಕ್ ಇತ್ತಂದರೆ ಆಟೋಮೆಟಿಕ್ ಆಗಿ ನಿಮ್ಮ ಗ್ರೂಪಲ್ಲಿ ಬರೋ ಫೋಟೋ, ವಿಡಿಯೋ ಡೌನ್ಲೋಡ್ ಆಗಿ ನಿಮ್ಮ ಫೋನಿನ ಸ್ಟೋರೇಜ್ ಫುಲ್ ಆಗಿಬಿಡುತ್ತೆ. ಅದಕ್ಕೆ ರೈಟ್ ಮಾರ್ಕ್ನ ಕ್ಯಾನ್ಸಲ್ ಮಾಡಿ ಓಕೆ ಮಾಡಿ. ಕೆಳಗಡೆ ಕನೆಕ್ಟೆಡ್ ಆನ್ ವೈಫೈ ಅಂತಿದೆಯಲ್ಲ, ಕನೆಕ್ಟೆಡ್ ಆನ್ ವೈಫೈ ಮೇಲೆ ಕ್ಲಿಕ್ ಮಾಡಿ. ಇವಾಗೆಲ್ಲ ರೈಟ್ ಮಾರ್ಕ್ ಕ್ಯಾನ್ಸಲ್ ಮಾಡಿ. ಕ್ಯಾನ್ಸಲ್ ಮಾಡಿದ ನಂತರ ಓಕೆ ಮಾಡಿ. ವೈಫೈ ಕನೆಕ್ಟ್ ಮಾಡಿದ್ರೆ ಗ್ರೂಪಲ್ಲಿ ಬರೋ ಫೋಟೋ, ವಿಡಿಯೋ, ಆಡಿಯೋ ಆಟೋಮೆಟಿಕ್ ಡೌನ್ಲೋಡ್ ಆಗಲ್ಲ, ನಿಮ್ಮ ಫೋನಿನ ಸ್ಟೋರೇಜ್ನ ಫುಲ್ ಆಗಲ್ಲ. ವಾಟ್ಸಪ್ದಲ್ಲಿ ಇವೆರಡು ಸೆಟ್ಟಿಂಗ್ ಮಾಡಿ ನಂತರ ವಾಪಸ್ ಬನ್ನಿ, ಹೋಮ್ ಸ್ಕ್ರೀನ್ಗೆ ಬನ್ನಿ. ಇವಾಗ ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ ಓಪನ್ ಮಾಡಿಕೊಳ್ಳಿ. ಇವಾಗ ಇಲ್ಲಿ ಆ್ಯಪ್ಸ್ ಅಂತಿದೆಯಲ್ಲ, ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸಿ ಆಲ್ ಆ್ಯಪ್ಸ್ ಅಂತಿದೆಯಲ್ಲ, ಸಿ ಆಲ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಾಂದರೆ ಆ್ಯಪ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ, ಆ್ಯಪ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ನೀವು ಯಾವ ಆ್ಯಪ್ ಜಾಸ್ತಿ ಯೂಸ್ ಮಾಡ್ತಾರೋ ಆ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ. ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀನಿ, ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕೆಳಗಡೆ ಸ್ಟೋರೇಜ್ ಆ್ಯಂಡ್ ಕ್ಯಾಚಾ ಅಂತಿದೆಯಲ್ಲ, ಸ್ಟೋರೇಜ್ ಆ್ಯಂಡ್ ಕ್ಯಾಚಾ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಕ್ಲಿಯರ್ ಕ್ಯಾಚಾ ಅಂತಿದೆಯಲ್ಲ, ಕ್ಲಿಯರ್ ಕ್ಯಾಚಾ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಕ್ಯಾಚಾ ಡಾಟಾ ನೋಡಿ 500 MB ಇದೆ. ಕ್ಲಿಯರ್ ಕ್ಯಾಚಾ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಕೆಳಗಡೆ 500 MB ಇದೆಯಲ್ಲ, ಅದು ಪೇಸ್ ಖಾಲಿ ಆಗುತ್ತೆ. ಈ ಥರ ಪೇಸ್ ಖಾಲಿ ಮಾಡಿ ನಿಮ್ಮ ಮೊಬೈಲ್ದಲ್ಲಿ. ಕ್ಲಿಯರ್ ಸ್ಟೋರೇಜ್ ಮತ್ತು ಕ್ಲಿಯರ್ ಡಾಟಾ ಕ್ಲಿಕ್ ಮಾಡಬೇಡಿ. ನಿಮ್ಮ ಆ್ಯಪ್ ಮತ್ತೆ ರೀಸ್ಟಾರ್ಟ್ ಆಗೋ ಚಾನ್ಸ್ ಇರುತ್ತೆ, ಕ್ಲಿಕ್ ಮಾಡೋಕ್ಕೋಗಬೇಡಿ. ಬರೀ ಕ್ಲಿಯರ್ ಕ್ಯಾಚಾ ಮಾತ್ರ ಕ್ಲಿಕ್ ಮಾಡಿ. ಕ್ಲಿಯರ್ ಕ್ಯಾಚಾ ಮಾಡಿದ ನಂತರ ಬ್ಯಾಕ್ ಬನ್ನಿ. ಯೂಸ್ ಮಾಡೋದು ಆ್ಯಪ್ ಇದ್ದು ಅಂದರೆ 3 ತಿಂಗಳ 4 ತಿಂಗಳಾದ್ರೆ ಯೂಸ್ ಮಾಡೋದು ಆ್ಯಪ್ ಇದ್ದು ಅಂದರೆ ಅಂಥವು ಅನ್ಇನ್ಸ್ಟಾಲ್ ಮಾಡಿ. ಯಾಕಂದರೆ ಬ್ಯಾಕ್ಗ್ರೌಂಡ್ ರನ್ ಆಗೋ ಚಾನ್ಸ್ ಇರುತ್ತೆ. ಅಂತ ಅನ್ಇನ್ಸ್ಟಾಲ್ ಮಾಡಿ, ಪೇಸ್ ಖಾಲಿ ಆಗುತ್ತೆ. ಇವಾಗ ಬ್ಯಾಕ್ ಬನ್ನಿ ಹೋಮ್ ಸ್ಕ್ರೀನ್ಗೆ. ಟೆಲಿಗ್ರಾಮ್ ಎಲ್ಲರೂ ಯೂಸ್ ಮಾಡ್ತಿರ್ತಾರೆ. ಒಂದು ವೇಳೆ ಯೂಸ್ ಮಾಡಲಿಲ್ಲ ಅಂತಂದರೆ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ಲಿಂದ ಲಾಗಿನ್ ಆಗಿ ಟೆಲಿಗ್ರಾಮ್ ಓಪನ್ ಮಾಡ್ಕೊಳ್ಳಿ. ರೈಟ್ ಸೈಡ್ ಮೇಲ್ಗಡೆ 3 ಡಾಟ್ ಕಾಣ್ತಾರೆ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಸೇವ್ಡ್ ಮೆಸೇಜ್ ಅಂತಿದೆಯಲ್ಲ, ಸೇವ್ಡ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯುವರ್ ಕ್ಲೌಡ್ ಸ್ಟೋರೇಜ್ ಅಂತಿದೆಯಲ್ಲ, ನಿಮ್ಮ ಗ್ಯಾಲರಿಯಲ್ಲಿರೋ ಎಕ್ಸ್ಟ್ರಾ ಫೋಟೋ ಮತ್ತು ಎಕ್ಸ್ಟ್ರಾ ವಿಡಿಯೋನ ಇಲ್ಲಿ ಸೇವ್ ಮಾಡಿ, ಇಲ್ಲಿ ಅಪ್ಲೋಡ್ ಮಾಡಿ. ಫೋಟೋ, ವಿಡಿಯೋ ಇಲ್ಲಿ ಅಪ್ಲೋಡ್ ಮಾಡಿ. ನಿಮ್ಮ ಗ್ಯಾಲರಿಯಲ್ಲಿ ಫೋಟೋ, ವಿಡಿಯೋ ಡಿಲೀಟ್ ಆದ್ರೂ ಇಲ್ಲಿಂದ ಮತ್ತೆ ಡೌನ್ಲೋಡ್ ಮಾಡ್ಲಿಕ್ಕೆ ಬರುತ್ತೆ. ಇವಾಗ ಹೇಗೆ ಅಪ್ಲೋಡ್ ಮಾಡೋದಂತ ತೋರಿಸ್ ನೋಡಿ. ಈ ಥರ ಅಪ್ಲೋಡ್ ಮಾಡಿ. ಕೆಳಗಡೆ ಪೆನ್ ಸಿಂಬಲ್ ಇದೆಲ್ಲ, ಪೆನ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಗ್ಯಾಲರಿಯಲ್ಲಿ ಅಪ್ಲೋಡ್ ಮಾಡೋ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈ ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ನೀವು ಯಾವ ಫೋಟೋ ಅಪ್ಲೋಡ್ ಮಾಡ್ಬೇಕು ಅನ್ಕೊಂಡಿರೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ನೋಡಿ HD ಅಂತಿದೆಯಲ್ಲ, HD ಮೇಲೆ ಕ್ಲಿಕ್ ಮಾಡಿದ್ರೆ HDದಾಗ ಫೋಟೋ ಅಪ್ಲೋಡ್ ಆಗ್ತದೆ. ನಾರ್ಮಲ್ ಆಗಿ ಕ್ಲಿಕ್ ಮಾಡಿದಂದರೆ ನಾರ್ಮಲ್ ಆಗಿ ಅಪ್ಲೋಡ್ ಆಗ್ತದೆ. ಇವಾಗ HD ಅಂತ ಬೇಕಿತ್ತಂದರೆ HD ಮೇಲೆ ಕ್ಲಿಕ್ ಮಾಡಿ, ಸೆಂಡ್ ಮಾಡಿ. ಫೋಟೋ ಸೇವ್ ಆಗುತ್ತೆ, HDಯಲ್ಲಿ ಸೇವ್ ಆಗುತ್ತೆ. ಮತ್ತೆ ಫೋಟೋ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಫೋಟೋದ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ರೈಟ್ ಸೈಡ್ ಮೇಲ್ಗಡೆ 3 ಡಾಟ್ ಕಾಣ್ತಲ್ಲ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೇವ್ ಗ್ಯಾಲರಿ ಅಂತಿದೆಯಲ್ಲ, ಸೇವ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ಈ ಫೋಟೋ ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ. ಈ ಇನ್ಫಾರ್ಮೇಷನ್ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಅವ್ರು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಿಡಿಯೋ ನೋಡೋದಕ್ಕೆ.